ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಸಿದ್ದು ವರ್ಸಸ್ ಡಿಕೆಶಿ, ಗದ್ದುಗೆ ಜಿದ್ದು. ಸಿದ್ದು ತವರಲ್ಲಿ ಡಿಕೆ ಶಿವಕುಮಾರ್ ಸಮುದಾಯದ ಅಸ್ತ್ರ, ಗುರು SM ಕೃಷ್ಣ ಹಾದಿಯಲ್ಲಿ ಶಿಷ್ಯ. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್. ಇದು CM ಕುರ್ಚಿ ಫೈಟ್. ಎರಡು 2023 ವಿಧಾನಸಭೆ ಚುನಾವಣಾ ಹತ್ರ ಬರ್ತಾ ಇದ್ದಾಗೇನೆ ಫುಲ್ ಅಲರ್ಟ್ ಆದರು ಎಲ್ಲ ನಾಯಕರು. ಕಾಂಗ್ರೆಸ್ನಲ್ಲಂತೂ ಜೋರಾಗ್ತಾ ಇದೆ ಕುರ್ಚಿ ಕಚ್ಚಾಟ. CM ಕುರ್ಚಿಗೋಸ್ಕರ ಒಂದ್ ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ DK ಶಿವಕುಮಾರ್ ಹಣ ಹಣಿಸ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮುಂದೊಂದು ತಿಂಗಳು ಆಗಸ್ಟಲ್ಲಿ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ. ಅವತ್ತು ಸಿದ್ದರಾಮೋತ್ಸವ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ DKಶಿ ತಿರುಗೇಟು, ಒಕ್ಕಲಿಗರ ಬೆಂಬಲ ಇದೆ ಅನ್ನೋ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ KPCC ಅಧ್ಯಕ್ಷರು. KPCC ಅಧ್ಯಕ್ಷರೇ ಮುಂದಿನ CM ಅನ್ನೋ ಸಂದೇಶ. ಸಿದ್ದರಾಮಯ್ಯನವರ ತವರಿನಿಂದಲೇ DKಶಿ ಸಂದೇಶ ಕಳಿಸಿದ್ದಾರೆ. SM ಕೃಷ್ಣ ಅವ್ರ ಕಾಲದ ಉದಾಹರಣೆಯನ್ನು ಕೊಟ್ಟರು. ಅಂದರೆ ಅವರು KPCC ಅಧ್ಯಕ್ಷ ಆಗಿದ್ರು, ಅದಾದ್ಮೇಲೆ ಮುಖ್ಯಮಂತ್ರಿ ಆದರು. ಒಕ್ಕಲಿಗರು ಇನ್ನೊಂದು ಅವಕಾಶ ಇದೆ ನನಗೂ ಮತ್ತು ಆಪ್ತರಲ್ಲಿ. ಇದೀಗ ಸಿದ್ದು ಮತ್ತು ಆಪ್ತರಲ್ಲಿ ಇದೀಗ ಟೆನ್ಷನ್ ಶುರುವಾಗಿದೆ. DK ಶಿವಕುಮಾರ್ ಅವರು ಮೈಸೂರಿನಲ್ಲಿ ಕೊಟ್ಟಂತ ಹೇಳಿಕೆ. ಬಟ್ ಆಲ್ ಆಫ್ ಯು ಶುಡ್. ನಾನು ಸನ್ಯಾಸಿನಾ? ಕಾವಿ ಬಟ್ಟೆ ಹಾಕೊಂಡು ಬಂದಿದ್ದೀನಿ ಇಲ್ಲಿಗೆ, ಖಾದಿ ಬಟ್ಟೆ ಹಾಕ್ಕೊಂಡಿದ್ದೀನಿ. ದಿ ಪಾರ್ಟಿ ವಿಲ್ ಡಿಸೈಡ್. ನನಗೆ ಪಕ್ಷ ನನಗೆ ಸರ್ಕಾರ ಬರಬೇಕು. ನನಗೆ ನಾನು ಆಗೋದಕ್ಕಿಂತ ಸರ್ಕಾರ ಬರಬೇಕು. That is important. Definitely quite natural. Congress president has become after SM Krishna. The same community has become. That is what I have just disclosed before the community. I want those entire community to stand behind me. I want the voters of all the community. They should definitely they will have an opportunity. ನಮ್ಮ ಸಮುದಾಯದವ್ರಿಗೆ ಏನು ಹೇಳಿದ್ದೀನಿ ಅಂದರೆ, ಒಂದು ಹಂತಕ್ಕವರೆಗೂ ತಲುಪಿದ್ದೀನಿ. CM ಮಾಡೋದು ಯಾವಾಗ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ. ಅದಕ್ಕೇನು ಮಾಡಬೇಕು? ನೀವೆಲ್ಲ ನನ್ನ ಹಿಂದೆ ರ್ಯಾಲಿ ಆಗಿ ಅಂತ ಹೇಳಿದ್ದೀನಿ ಅವ್ರಿಗೆ. ನಾನು ಆಗೋದು ಬಿಡೋದು ನೆಕ್ಸ್ಟ್ ಪಾಯಿಂಟು. ಬಟ್ ಆಲ್ ಆಫ್ ಯು ಶುಡ್ ನನ್ನ ಕೈಯನ್ನು ಬಲಪಡಿಸ್ಬೇಕಾದ್ರೆ ಎಲ್ಲ ಒಕ್ಕಲ್ತನ ಮಾಡೋರ್ಗೂ ಕೂಡ ನಾನು ಮನವಿ ಮಾಡ್ಕೊಂಡಿದ್ದೇನೆ. ಎಲ್ಲ ವೃತ್ತಿ ಮಾಡೋರು ಕೂಡ ಮನವಿ ಮಾಡ್ಕೊಂಡಿದ್ದೇವೆ. ಮೊದಲಿಂದ ಅದನ್ನು ನಾನು ಬೆಳೆಸ್ಕೊಂಡು ಬಂದಿದ್ದೇನೆ. ಒಂದು ಜಾತಿ ಒಂದು ಧರ್ಮಕ್ಕಲ್ಲ ನಾನು ನಾಯಕ, ಕಾಂಗ್ರೆಸ್ಗೆ ನಾಯಕ ನಾನು. ಸೊ ಈ ಕಾಂಗ್ರೆಸ್ನ ಕೊಡುಗೆ ಛತ್ರಿ ಕೆಳಗಡೆ ನೀವೆಲ್ಲ ಇದ್ದೀರಿ. ಸೊ ನಿಮ್ಗೊಂದು ಅವಕಾಶನ ನೀವು ಅದನ್ನು ಹಾಳು ಮಾಡ್ಕೋಬೇಡಿ ಅಂತೇಳಿ ನಾನು ಅವ್ರಿಗೆಲ್ಲ ಕಿವಿ ಮಾತಾಡಿ. ಪೊಲಿಟಿಕಲಿ ಹಲವಾರು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ನನ್ನ ಇಬ್ಬರು ಸಹೋದ್ಯೋಗಿಗಳು ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್, ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಮಗದೊಂದು ಕಡೆ ನನ್ನ ಸಹೋದ್ಯೋಗಿ ಹಿರಿಯ ರಾಜಕೀಯ ವರದಿಗಾರರಾದಂತಹ ಅನಿಲ್ ಬಾಸ್ ಅವರು ನನ್ನ ಜೊತೆ ಲೈವ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ಗುಡ್ ಆಫ್ಟರ್ನೂನ್ ಅನಿಲ್ ಬಾಸ್ ಅವರು. ಪಟೇಲ್ ರೇ, ನಿಮ್ಮ ಹತ್ರ ಆಮೇಲೆ ಬರ್ತೀನಿ. ಈಗ ಅನಿಲ್ ಬಾಸ್ ಅವರು ಮಾತಾಡ್ಸ್ಕೊಂಡು ಬರ್ತೀನಿ ನಾನು. ಅನಿಲ್ ಬಾಸ್ ಅವರು, ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ, ಆದರೆ ಸರಿ ಇಲ್ಲ. ಒಂದಷ್ಟು ದೆಹಲಿಯಲ್ಲಿ ದೊಡ್ಡ ದೊಡ್ಡ ನಾಯಕರೆಲ್ಲ ಕರೆಸಿ ಮಾತಾಡಿಸಿದ್ದು ಯಾವುದೂ ಕೂಡ ಫಲಶ್ರುತಿ ಆಗಿಲ್ಲ ಅನ್ನಿಸ್ತಾ ಇದೆ. ಏನಾಗ್ತಿದೆ ಹಾಗಿದ್ರೆ ಒಳಗಡೆ? ಖಂಡಿತವಾಗಿಯೂ ಹರೀಶ್ ನಾಗರಾಜ್, ಏನಂತ ಹೇಳಿದ್ರೆ ಈಗಾಗಲೇ ದೆಹಲಿ ಮಟ್ಟಕ್ಕೂ ಕೂಡ ಇಬ್ಬರು ನಾಯಕರ ಒಂದು ಪೈಪೋಟಿ ಇತ್ತು, ಅದು ತಲುಪಿತ್ತು. ಹೀಗಾಗಿನೇ ಈ ಒಂದು ವಿಚಾರವನ್ನ ರಾಜ್ಯ ಕಾಂಗ್ರೆಸ್ ಹಾಗೂ ರಾಜ್ಯದಿಂದ ದೆಹಲಿಯಲ್ಲಿರುವಂತಹ ವರಿಷ್ಠರೇನಿದ್ದಾರೆ ಅವರು ಒಂದು ಹೈಕಮಾಂಡ್ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡಿದ್ರು. ಇಬ್ಬರನ್ನು ಅಂದ್ರೆ DK ಶಿವಕುಮಾರ್, ಅದೇ ರೀತಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಕರೆಸಿಕೊಂಡಿತ್ತು ಕೂಡ. ಆದ್ರೆ ಅದಾದ ಬಳಿಕವೂ ಕೂಡ ಈಗಾಗಲೇ ಏನು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದೇವೆ, ಇನ್ನೇನು CM ಆಗೋದೊಂದೇ ಬಾಕಿ ಎಂಬ ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದು ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಿರುವಂತದ್ದು. ಮುಂದಿನ CM ಯಾರು ಎಂಬಂತ ಚರ್ಚೆ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತಷ್ಟು ತೀವ್ರವಾದಂತಹ ಚರ್ಚೆಯನ್ನು ಹುಟ್ಟಾಕಿರುವಂತದ್ದು. ಮತ್ತು ಇದೇ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ನಾಯಕರುಗಳು ಕೂಡ ಮಾತನಾಡ್ತಾ ಇರುವಂತದ್ದು. ನಿನ್ನೆಷ್ಟೇ ಮಾತನಾಡಿದ್ರು DK ಶಿವಕುಮಾರ್ ಅವರು, ನಾನೇನು ಸನ್ಯಾಸಿ ಇಲ್ಲ, ನಾನು ಖಾದಿ ಹಾಕಿದ್ದೇನೆ, ಕಾವಿ ಹಾಕಿಲ್ಲ ಎಂಬಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಮುಂದಿನ ಹಂತದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದಂತ ಸಂದರ್ಭದಲ್ಲಿ ತಾವು ಮುಖ್ಯಮಂತ್ರಿ ಆಗ್ತೇವೆ ಎಂಬಂತ ಸ್ಪಷ್ಟವಾದಂತಹ ಸೂಚನೆಯನ್ನ ರಾಜ್ಯ ಕಾಂಗ್ರೆಸ್ ನಾಯಕರಿಗಿರ್ಬೋದು, ಅದ್ರ ಜೊತೆಗೆ ಏನಂತಿದ್ರೆ ಒಂದು ಕಾರ್ಯಕರ್ತರಿಗೂ ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ಹೀಗಾಗಿನೇ
ಅದು ಒಂದು ಕಡೆಗೆ ನೋಡೋದಾದ್ರೆ ಏನು ಒಕ್ಕಲಿಗ ಮತಗಳನ್ನ ಸೆಳೆಯುವ ನಿಟ್ಟಿನಲ್ಲಿ ಆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೂ ಕೂಡ ಈಗಾಗಲೇ ಸಿದ್ದರಾಮಯ್ಯ ಅವರ ಉತ್ಸವ ಕೂಡ ನಡೀತಾ ಇದೆ, ಅವರ ಅಮೃತ ಮಹೋತ್ಸವ ಕೂಡ ನಡೀತಾ ಇದೆ. ಹೀಗಾಗಿ ಆ ಒಂದು ಸಂದರ್ಭದಲ್ಲಿ ಮುಂದಿನ ಹಂತದಲ್ಲಿ ಸಿಎಂ ಯಾರಾಗಬೇಕು ಎಂಬಂತ ಚರ್ಚೆ ಅಥವಾ ಆ ರೀತಿ ಪ್ರೊಜೆಕ್ಟ್ ಮಾಡೋದಕ್ಕಾಗಿ ಈ ಒಂದು ಉತ್ಸವವನ್ನು ಮಾಡಲಾಗ್ತಿದೆ ಎಂಬಂತ ಮಾಹಿತಿ ಅಥವಾ ಚರ್ಚೆ ಕೂಡ ಶುರುವಾಗಿರುವಂತದ್ದು. ಹೀಗಾಗಿ ಇಬ್ಬರು ನಾಯಕರಲ್ಲಿರುವಂತಹ ಪೈಪೋಟಿ ಏನಿದೆ ಇದು ಯಾವ ರೀತಿಯಾಗಿ ಕಾರ್ಯಕರ್ತರ ಮೇಲೆ ಪರಿಣಾಮವನ್ನು ಬೀರ್ತದೆ ಎಂಬಂತದ್ದನ್ನು, ಯಾಕಂತ ಹೇಳಿದ್ರೆ ಹೈಕಮಾಂಡ್ ಮಟ್ಟಕ್ಕೂ ಹೋಗಿತ್ತು, ರಾಜ್ಯ ಕಾಂಗ್ರೆಸ್ನಲ್ಲಿನೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಹಲವು ಬಾರಿ ಚರ್ಚೆಗಳು ಕೂಡ ಆಗಿದ್ವು. ಇಬ್ಬರು ನಾಯಕರಿಗೂ ಕೂಡ ಯಾವುದೇ ಕಾರಣಕ್ಕೂ ಈ ವಿಚಾರವಾಗಿ ಮಾತನಾಡದಂತೆ ಹೈಕಮಾಂಡ್ ಸೂಚಿಸಿತ್ತು ಎಂಬಂತ ಮಾಹಿತಿ ನಮಗಿದೆ. ಆದ್ರೂ ಕೂಡ ಅದ್ಯಾವುದು ಕೂಡ ಕಡಿಮೆ ಆಗಿಲ್ಲ. ಜೊತೆಗೆ ಏನಂತ ಹೇಳಿದ್ರೆ ಮತ್ತಷ್ಟು ಹೆಚ್ಚಾಗ್ತಾ ಇರೋದ್ರಿಂದಾಗಿ ಇದರ ನೇರ ಪರಿಣಾಮ ರಾಜ್ಯ ಕಾಂಗ್ರೆಸ್ನ ಕಾರ್ಯಕರ್ತರ ಮೇಲೆ ಆಗ್ತದೆ. ಇದನ್ನು ಯಾವ ರೀತಿಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಅಥವಾ ರಾಜ್ಯ ಕಾಂಗ್ರೆಸ್ ನಾಯಕರು ಕಂಟ್ರೋಲ್ ಮಾಡ್ತಾರೆ ಎಂಬುದನ್ನ ಕಾಯ್ದು ನೋಡಬೇಕಾಗಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ಅನಿಲ್ ಬಾಸರು. ಐ ವಿಲ್ ಕಮ್ ಬ್ಯಾಕ್ ಟು ಯು. ಡಿಕೆ HDK ಒಕ್ಕಲಿಗ ಮತ ಫೈಟ್ ಇಬ್ಬರದ್ದು ಒಂದೇ ಶಿಕಾರಿ. ಡಿಕೆಶಿ ಗೇಮ್ ಪ್ಲಾನ್ ಏನು, ದಳಪತಿ ಮಾಡ್ತಿರೋದೇನು? HDK ಸೀಕ್ರೆಟ್ ಗೇಮ್ನ ಸ್ಪೆಷಲ್ ನ್ಯೂಸ್ ಇದು. HDK ಜೊತೆ DK ಇದ್ದಾರೆ, DK ಜೊತೆ ಹೆಚ್ಚು ಸೇರ್ಕೊಂಡಿದೆ, ಅದು HDK ಆಗಿದೆ. DK ಶಿವಕುಮಾರ್ ಒಕ್ಕಲಿಗರ ಟಾರ್ಗೆಟ್ಗೆ ದಳಪತಿಗಳಿಗೆ ಕೆಂಗಣ್ಣು ಬೀರ್ತಿದ್ದಾರೆ. ಹಳೆ ಮೈಸೂರು ಪ್ರಾಂತ್ಯವೇ JDSಗಿರೋ ಜೀವಾಳ, ಒಕ್ಕಲಿಗ ಮತಗಳು ತಮ್ಮದೂ ಅಂದ್ಕೊಂಡಿದ್ದಾರೆ ದಳಪತಿಗಳು. ಬ್ರೇಕಿಂಗ್ ನ್ಯೂಸ್. ಹಳೆ ಮೈಸೂರು ಭಾಗದ ಕಂಟ್ರೋಲ್ ತಪ್ಪಿದ್ರೆ JDSಗೆ ಪೆಟ್ಟು. ಯಾವುದೇ ಕಾರಣಕ್ಕೂ DKಶಿಗೆ ಅವಕಾಶ ಕೊಡಬಾರ್ದು. ಹೀಗಾಗಿ JDS ನಾಯಕರಿಂದಲೂ ಕೂಡ ಪ್ರತಿತಂತ್ರ ಮಾಡ್ತಿದ್ದಾರೆ. DKಶಿ CM ಆಗಲ್ಲ, ಮತ್ತೆ HDK CM ಆಗ್ತಾರೆ. ಇದೇ ಮತ್ತನ್ನ ಹಳೆ ಮೈಸೂರು ಭಾಗದಲ್ಲಿ ಪ್ರಚಲಿತಗೊಳಿಸ್ತಾ ಇದ್ದಾರೆ JDS ನಾಯಕರು. ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಒತ್ತು ಕೊಡೋದಕ್ಕೆ ದಳಪತಿಗಳು ಪ್ಲಾನ್ ಮಾಡ್ತಿದ್ದಾರೆ. DKಶಿ ಒಕ್ಕಲಿಗ ಟ್ರಂಪ್ ಕಾರ್ಡ್ಗೆ ಕುಮಾರಸ್ವಾಮಿ ಅವರು ಕೂಡ ಗರಂ ಆದರು. ಎಲ್ರಿಗೂ CM ಆಗೋ ಆಸೆ ಇರುತ್ತೆ, ಆದರೆ JDS ಅಧಿಕಾರಕ್ಕೆ DK ಶಿವಕುಮಾರ್ ಹೇಳಿಕೆಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟರು. ತಾಯಿ ಚಾಮುಂಡೇಶ್ವರಿ ಇಚ್ಛೆನೇ ಬೇರೆ ಇದೆ, ನಮ್ಗೆ ಆಶೀರ್ವಾದ ಮಾಡ್ತಾರೆ, JDS ಅಧಿಕಾರಕ್ಕೆ ಬರುತ್ತೆ ಅಂತ HD ಕುಮಾರಸ್ವಾಮಿ ಅವರ ತಿರುಗೇಟಿನ ಮಾತು. ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ನಿಮ್ಮಗಳ ಮೇಲೆ ನಂಬಿಕೆ ಇದೆ. ಈ ನಾಡಿನಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ. ಆದರೆ ಭಗವಂತನ ಇಚ್ಛೆ ಬೇರೆ ಇದೆ, ತಾಯಿ ಚಾಮುಂಡೇಶ್ವರಿಯ ಇಚ್ಛೆ ಬೇರೆ ಇದೆ. ಪುನಃ ಮತ್ತೆ ನಿಮ್ಮಗಳ ಆಶೀರ್ವಾದ, ಈ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಲ್ಲಿ ಜಾತ್ಯತೀತ ಜನತಾದಳ ಅಧಿಕಾರಕ್ಕೆ ಬರ್ತಕ್ಕಂಥದ್ದೇನಿದೆ, ನಮ್ಮ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಸಂಪೂರ್ಣ ಬಗೆಹರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥದ್ದು. ನನಗೆ ತಾಯಿ ಚಾಮುಂಡೇಶ್ವರಿಯ ಮೇಲೆ ನಂಬಿಕೆ ಇದೆ, ನಿಮ್ಮಗಳ ಮೇಲೆ ನಂಬಿಕೆ ಇದೆ. ಈ ನಾಡಿನಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಆಸೆ ಪಟ್ಟಿದ್ದಾರೆ. ಆದರೆ ಭಗವಂತನ ಇಚ್ಛೆ ಬೇರೆ ಇದೆ, ತಾಯಿ ಚಾಮುಂಡೇಶ್ವರಿಯ ಇಚ್ಛೆ ಬೇರೆ ಇದೆ. ಪುನಃ ಮತ್ತೆ ನಿಮ್ಮಗಳ ಆಶೀರ್ವಾದ, ಈ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹದಲ್ಲಿ ಜಾತ್ಯತೀತ ಜನತಾದಳ ಅಧಿಕಾರಕ್ಕೆ ಬರ್ತಕ್ಕಂಥದ್ದೇನಿದೆ, ನಮ್ಮ ಯುವಕರ ಒಂದು ಉದ್ಯೋಗದ ಸಮಸ್ಯೆಗಳನ್ನು ಸಂಪೂರ್ಣ ಬಗೆಹರಿಸ್ತಕ್ಕಂಥದ್ದು ನನ್ನ ಕರ್ತವ್ಯ ಇದೆ ಅಂತಕ್ಕಂಥದ್ದು. ನನಗೆ ತಾಯಿ ಇದು HD ಕುಮಾರಸ್ವಾಮಿ ಅವರ ಮಾತು. ಇದಕ್ಕೂ ಮುಂಚೆ ರಾಮನಗರದಲ್ಲಿ DK ಶಿವಕುಮಾರ್ ಅವರು ಕೂಡ ಮಾತಾಡಿದ್ರು. KPCC ಅಧ್ಯಕ್ಷರ ಮಾತೇನಿತ್ತು ಅದನ್ನು ಕೇಳಿಸ್ಕೊಂಬಿಡಿ. ದೇವತೆ ಇರುವಂತಹ ಬೆಟ್ಟದಲ್ಲಿರುವಂತಹ ದೇವೆ, ದುರ್ಗದಲ್ಲಿರುವಂತಹ ದೇವು ಕೂಡ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಇಲ್ಲೂ ಕೂಡ ನಾನು ಅದೇ ಪ್ರಾರ್ಥನೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ನಿಮ್ ಕೇಳೋದಿಷ್ಟೇ, ನೀವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ದೇವೇಗೌಡರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಿ, ಕುಮಾರನಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ, ನನಗೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ ತಾಯಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೇನೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಚಿದಾನಂದ ಪಟೇಲ್ ಲೈವ್ ಅಲ್ಲೇ ಇದ್ದಾರೆ. ಗುಡ್ ಆಫ್ಟರ್ನೂನ್ ಪಟೇಲ್ ರೇ. ಒಟ್ಟಿನಲ್ಲಿ ರಾಜಕಾರಣ ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ಜಾತಿನೇ ತುಂಬಾ ಮುಖ್ಯ. ಮತ್ತೆ ಮತ್ತೆ ಒತ್ತಿ ಹೇಳ್ದಂಗೆ ಆಯ್ತದು. ಸೊ ಗೆಲ್ಲಬೇಕು ಅನ್ನೋ ಪ್ರತಿಷ್ಠೆ ಇಬ್ಬರಲ್ಲೂ ಇದೆ ಈಗ. ಖಂಡಿತವಾಗಿಯೂ ಹರೀಶ್ ನಾಗರಾಜ್ ಈಗ ಭಾರತ ದೇಶದಲ್ಲಿ ಚುನಾವಣೆ ಅಂತ ಹೇಳಿದ್ರೆ ಕ್ಯಾಸ್ಟ್
ಕ್ಯಾಶ್ ಮತ್ತು ಕೆಪಾಸಿಟಿ ಇದ್ರ ಮೇಲೆ ಈ ಮೂರು ಇದ್ರ ಮೇಲೆ ಕ್ಯಾಂಡಿಡೇಟ್ ಡಿಸೈಡ್ ಆಗ್ತಾರೆ. ಅಂತೆಯೇ ಕರ್ನಾಟಕದಲ್ಲೂ ಕೂಡ ಇದಕ್ಕೆ ಹೊರ್ತಲ್ಲ. ಆದರೆ ಹಳೆ ಮೈಸೂರು ಭಾಗಕ್ಕಾಗಿ ಇದೀಗ ಕಾಂಗ್ರೆಸ್ ಮತ್ತು JDSನ ಪ್ರಬಲ ಒಕ್ಕಲಿಗ ನಾಯಕರುಗಳ ಪೈಪೋಟಿ ಆರಂಭವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ 8 ಜಿಲ್ಲೆಗಳು ಬರ್ತವೆ. ಈ 8 ಜಿಲ್ಲೆಗಳಿಂದ 55 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 2018ರಲ್ಲಿ JDS 25 ವಿಧಾನಸಭಾ ಕ್ಷೇತ್ರಗಳನ್ನು ತನ್ನ ಬುಟ್ಟಿಗೆ ಹಾಕೊಂಡಿತ್ತು. ಜೊತೆಗೆ ಕಾಂಗ್ರೆಸ್ 20 ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಮತ್ತು ಪಕ್ಷೇತರ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಒಟ್ಟಾರೆ 55 ಕ್ಷೇತ್ರಗಳಲ್ಲಿ ಪ್ರಮುಖವಾಗಿ JDSಗೆ ಹಳೆ ಮೈಸೂರು ಭಾಗವೇ ಭದ್ರ ಬುನಾದಿ, ಅಸ್ತಿತ್ವ, JDS ಪಕ್ಷದ ಒಂದು ಇರುವಿಕೆ ಕೂಡ ಹೌದು. ಹಾಗಾಗಿ ಹಳೆ ಮೈಸೂರು ಪ್ರಾಂತ್ಯವನ್ನು ಯಾವುದೇ ಕಾರಣ ಕೂಡ JDS ಬಿಟ್ಕೊಡೋಕ್ಕೆ ತಯಾರಿಲ್ಲ. ಒಂದು ವೇಳೆ ಹಳೆ ಮೈಸೂರು ಭಾಗವನ್ನು JDS ಬಿಟ್ಕೊಟ್ರೆ JDSನ ಅಸ್ತಿತ್ವದ ಪ್ರಶ್ನೆ ಎದುರಾಗಲಿದೆ. ಹಾಗಾಗಿ ಈ ಹಳೆ ಮೈಸೂರು ಭಾಗದಲ್ಲಿ ಪ್ರಮುಖ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಒಕ್ಕಲಿಗರೇ ಇಲ್ಲಿನ ಮತ ಬ್ಯಾಂಕು, ಒಕ್ಕಲಿಗರೇ ನಿರ್ಣಾಯಕ ಮತದಾರರು. ಹಾಗಾಗಿ ಈ ಒಕ್ಕಲಿಗ ಮತಬೇಟೆಗಾಗಿ ಇದೀಗ DK ಶಿವಕುಮಾರ್ ಮತ್ತು HD ಕುಮಾರಸ್ವಾಮಿ ನಡುವೆ ಪೈಪೋಟಿ ಆಗಿರುವಂಥದ್ದು, ರಾಜಕೀಯವಾಗಿ ಸಮರ ಆರಂಭವಾಗಿರುವಂಥದ್ದು, ರಾಜಕೀಯವಾಗಿ ಯುದ್ಧ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಆ ಮುಖಾಂತರ ಈ 55 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಕನಿಷ್ಠ 30ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದರೆ ಅದು DK ಶಿವಕುಮಾರ್ಗೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ DK ಶಿವಕುಮಾರ್ ಈ ಬಾರಿ ಅಂದರೆ SM ಕೃಷ್ಣರವರ ನಂತರ 5 ವರ್ಷ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಈ ಬಾರಿ ಒಕ್ಕಲಿಗ ನಾಯಕನಿಗೆ ಸಿಕ್ಕಿದೆ. ಅದು ನನಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಒಕ್ಕಲಿಗ ನಾಯಕರು ಕೈ ಹಿಡಿಬೇಕಂತೇಳಿ ನೇರವಾಗಿ ಮನವಿಯನ್ನು ಮಾಡ್ಕೊಳ್ತಿರುವಂಥದ್ದು. ಇದರ ಬೆನ್ನಲ್ಲೇ ಹಳೆ ಮೈಸೂರು ಪ್ರಾಂತ್ಯವನ್ನು ಬಿಟ್ಟುಕೊಟ್ರೆ ಅದು JDSನ ಅಸ್ತಿತ್ವಕ್ಕೆ ಹೊರತೆ ಬೀಳುತ್ತೆ. ಯಾವುದೇ ಕಾರಣಕ್ಕೂ ಕೂಡ JDS ಅಸ್ತಿತ್ವಕ್ಕೆ ಧಕ್ಕೆ ಬರುವಂತೆ ನೋಡಬಾರ್ದು ಮತ್ತು DK ಶಿವಕುಮಾರ್ಗೆ ಅನುಕೂಲ ಆಗುವಂತೆ ನಾವು ಮಾಡಬಾರ್ದು ಎಂಬ ಕಾರಣಕ್ಕಾಗಿ ಹಳೆ ಮೈಸೂರು ಪ್ರಾಂತ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಲು HD ಕುಮಾರಸ್ವಾಮಿ ಅವರು ಮುಂದಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ನಾನೇ ಮುಖ್ಯಮಂತ್ರಿ ಆಗುವಂಥದ್ದು, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನನ್ನ ಮೇಲಿದೆ, ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಪದೇ ಪದೇ ಒತ್ತಿ ಹೇಳ್ತಿರುವಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಮತ್ತೆ ಹಳೆ ಮೈಸೂರು ಪ್ರಾಂತ್ಯದ ಒಕ್ಕಲಿಗರ ಕೈ ಹಿಡಿಲಿ ಎಂಬುದು HD ಕುಮಾರಸ್ವಾಮಿ ಲೆಕ್ಕಾಚಾರ. ಆದರೆ ಮತ್ತೆ ಇದರ ಬೆನ್ನಲ್ಲೇ DK ಶಿವಕುಮಾರ್ ಯಾವ ಕಾರಣಕ್ಕೂ CM ಆಗಲ್ಲ, ಸಿದ್ದರಾಮಯ್ಯ ಕೂಡ CM ಆಗಲ್ಲ, ಎಲ್ಲ ಒಂದು ಕಡೆ ಮೂರನೇವನಾಗಿರ್ತಕ್ಕಂಥ ನಾನು ಆಗ್ತೀನಿ ಅನ್ನೋ ಒಂದು ಮಾತನ್ನು ವ್ಯಕ್ತಪಡಿಸಿರುವಂಥದ್ದು. ಆ ಮುಖಾಂತರ ಇಲ್ಲಿ DK ಶಿವಕುಮಾರ್ಗೆ ಚೆಕ್ ಮೇಟ್ ಅನ್ನು ಕೊಡ್ತಿರುವಂಥದ್ದು ಮತ್ತು ಒಕ್ಕಲಿಗರು JDSನ ಮತದಾರರು JDS ಕೈ ಹಿಡಿತಾರೆ ಅಂತೇಳಿ ಒತ್ತಿ ಹೇಳ್ತಿರುವಂಥದ್ದು. ಇದರ ನಡುವೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಅನೇಕ ನಾಯಕರುಗಳನ್ನ, ಒಕ್ಕಲಿಗರ ಸಂಘಟನೆಗಳನ್ನು ಟಚ್ ಮಾಡ್ತಿರ್ತಕ್ಕಂಥ DK ಮತ್ತು HDK ಪೈಪೋಟಿಗೆ ಇಳಿದಿರುವಂಥದ್ದು. ಒಂದು ಕಡೆ 40 ಸೀಟು ತೆಗೆದುಕೊಳ್ತಕ್ಕಂಥ JDSನವರಿಗೆ ಮುಖ್ಯಮಂತ್ರಿ ಆಸೆ ಇದ್ರೆ ನಾವು 80 ಸೀಟ್ ತಗೊಂಡ್ರು ನಮಗೆ ಯಾಕೆ ಆಸೆ ಇರಬಾರ್ದು ಅಂತೇಳಿ DK ಶಿವಕುಮಾರ್ ಕೂಡ ತಿರುಗೇಟು ನೀಡಿರುವಂಥದ್ದು. ಹಾಗಾಗಿ ಈ 55 ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ JDS ಮತ್ತು ಕಾಂಗ್ರೆಸ್ ಅದರಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ಗೆ ಈ ಒಂದು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಅದು ಮುಖ್ಯಮಂತ್ರಿ ಆದಿ ಸುಲಭ ಆಗುತ್ತೆ ಅನ್ನೋದು ಲೆಕ್ಕಾಚಾರ. ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕು, ಆ ಮುಖಾಂತರ JDS ತನ್ನ ಅಸ್ತಿತ್ವವನ್ನು ಮುಂದುವರಿಸಬೇಕು ಅನ್ನೋದು JDSನ ಲೆಕ್ಕಾಚಾರ ಆಗಿದೆ. ಈ ಎರಡು ಲೆಕ್ಕಾಚಾರದ ನಡುವೆ JDS ತನ್ನದೇ ಆದ ಪಾರುಪತ್ಯವನ್ನು ಸ್ಥಾಪನೆ ಮಾಡಬೇಕು. ಮತ್ತೊಂದು ಕಡೆ DK ಶಿವಕುಮಾರ್ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಲಬೇಕೆಂಬ ಕಾರಣಕ್ಕಾಗಿ ಒಕ್ಕಲಿಗ ಮತಬೇಟೆಗಾಗಿ ಈ ಒಂದು ರಾಜಕೀಯ ಸಮರ, ವಾಕ್ಸಮರ ಮತ್ತು ರಾಜಕೀಯ ಮೇಲಾಟ ಆರಂಭವಾಗಿದೆ ಅಂತ ಹೇಳ್ಬೋದು. ಹರೀಶ್ ನಾಗರಾಜ್, ರೇಸಲ್ಲಿ ಇವರಿಬ್ಬರೇ ಇಲ್ವಲ್ಲ, ಆ ಭಾಗದಲ್ಲಿ ಒಕ್ಕಲಿಗರ ಮತದ ಮೇಲೆ ಕಣ್ಣಿಟ್ಟರೋ ಆಡಳಿತ ಪಕ್ಷ ಭಾರತೀಯ ಜನತಾ ಪಕ್ಷ ಕೂಡ ಇದ್ದೇ ಇದೆ. ಬಟ್ ಹೇಳಿ ಪಟೇಲ್ರೆ, DK ಶಿವಕುಮಾರ್ ಅವರ ಪ್ರತಿಷ್ಠೆ ಮತ್ತು ಗೆಲ್ಲಬೇಕನ್ನೋ ಪಣ ಅದು HD ಕುಮಾರಸ್ವಾಮಿಯವ್ರ ಮೇಲೆ, ಅಟ್ ದ ಸೇಮ್ ಟೈಮ್ ಅವರ ಪಕ್ಷದಲ್ಲೂ ಇದೆಯಲ್ಲ, ಗೆಲ್ಲಿಸ್ಕೋಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ. ಸೊ ಹಾಗಾಗಿ ಡಬಲ್ ಒಂಥರ ಚಾಲೆಂಜ್ ಫೇಸ್ ಮಾಡಬೇಕು DK ಶಿವಕುಮಾರ್ ಅವರು. ಹರೀಶ್ ನಾಗರಾಜ್, ಒಂದು ಕಡೆ ಒಕ್ಕಲಿಗ ನಾಯಕತ್ವದ ಪೈಪೋಟಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರು DK ಶಿವಕುಮಾರ್ ಕೈ ಹಿಡಬೇಕು, ಸಂಪೂರ್ಣವಾಗಿ ಒಕ್ಕಲಿಗರ ಕೈ ಹಿಡಿದ್ರೆ ಮುಖ್ಯಮಂತ್ರಿ ಆದಿ ಸುಗಮ ಮತ್ತು ಸುಲಭ ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ. ಮತ್ತೊಂದು ಕಡೆ ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ಒಕ್ಕಲಿಗರು ಕಾಂಗ್ರೆಸ್ ಕೈ ಹಿಡಿದ್ರೆ JDSನ ಭದ್ರ ಬುನಾದಿಗೆ ಹೊಡೆತ ಬೀಳುತ್ತೆ ಅನ್ನೋದು JDSನ ಆತಂಕ. ಹಾಗಾಗಿ ಈ ಹಳೆ ಮೈಸೂರು ಪ್ರಾಂತ್ಯದ ಪಾರುಪತ್ಯಕ್ಕಾಗಿ, ಒಕ್ಕಲಿಗ ನಾಯಕತ್ವಕ್ಕಾಗಿ, ಒಕ್ಕಲಿಗ ಮತಬೇಟೆಗಾಗಿ ಈ ಇಬ್ಬರು ನಾಯಕರುಗಳು ಪರಸ್ಪರ ರಾಜಕೀಯವಾಗಿ ಕಿತ್ತಾಟವನ್ನು ಆರಂಭಿಸಿದ್ದಾರೆ. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಚಿದಾನಂದ ಪಟೇಲ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕಾಂಗ್ರೆಸ್ ಪಕ್ಷದಲ್ಲಿ CM ಅಭ್ಯರ್ಥಿ ಕಿತ್ತಾಟದ ವಿಚಾರ, DK ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಸಚಿವ ಡಾಕ್ಟರ್ ಸುಧಾಕರ್ ಟಾಂಗ್ ಕೊಟ್ಟರು. ಇನ್ನು ಮಗುನೇ ಹುಟ್ಟಿಲ್ಲ, ಆಗಲೇ ಅವರಿಗೆ ಅಧಿಕಾರದ ಆಸೆ ಎಂದರು ಮಾನ್ಯ ಆರೋಗ್ಯ ಸಚಿವರು. ಇವರಿಗೆ ಯಾವ ಶಾಸ್ತ್ರದವ್ರು ಹೇಳಿದ್ದಾರೋ ನನಗೆ ಗೊತ್ತಿಲ್ಲ, ಅವರ ಭಾಷೆಯಲ್ಲೇ ನಾನು ಹೇಳ್ತೀನಿ, ಅವರ ಅಪ್ರಾಣೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂದರು ಆರೋಗ್ಯ ಸಚಿವರು. ಅವ್ರೇನು ಮಾತಾಡಿದ್ರು ನೀವೇ ಕೇಳಿಸ್ಕೊಂಬಿಡಿ. ಪಾಪ ಕಾಂಗ್ರೆಸ್ ಅವ್ರದ್ದು ಮಗುನೇ ಹುಟ್ಟಿಲ್ಲ ಇನ್ನು ಏನು ಏನು ಅರ್ಥ ಇಲ್ಲ ಅವ್ರಿಗೆ. ಅದು ಯಾವ ಶಾಸ್ತ್ರ ಅವ್ರು ಹೇಳಿದಾರೋ ಗೊತ್ತಿಲ್ಲ, ಕಾಂಗ್ರೆಸ್ ಬರ್ತೀನಿ ಅಂತ. ನಾನು ಖಂಡಿತ ಅವ್ರ ಭಾಷೆಯಲ್ಲೇ ಹೇಳ್ತೀನಿ.
ಅವ್ರ ಅಪ್ರಾಣೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಲ್ಲ ಈ ರಾಜ್ಯ. ಅವ್ರ ಅಪ್ರಾಣೆ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಲ್ಲ ಈ ರಾಜ್ಯ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮೈಸೂರು ಮತ್ತು ಮಂಡ್ಯ ಜಿಲ್ಲಾ ಪ್ರವಾಸದಲ್ಲಿದ್ದಾರೆ. ಮೈಸೂರಿನಲ್ಲಿ ಕೆಲವೇ ಹೊತ್ತಿನ ಮುಂಚೆ ನಾಡದೇವತೆ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವದಲ್ಲಿ ಪಾಲ್ಗೊಂಡರು, ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಕಬಿನಿ ಜಲಾಶಯಕ್ಕೆ ಪತ್ನಿ ಸಮೇತ ಬಾಗಿನ ಅರ್ಪಿಸಿದರು. ಇಲ್ಲಿಂದ KRS ಜಲಾಶಯಕ್ಕೆ ಹೋಗ್ತಾರೆ ಬೊಮ್ಮಾಯಿ ಅವರು, ಅಲ್ಲಿಯೂ ಕೂಡ ಬಾಗಿನವನ್ನು ಅರ್ಪಿಸ್ತಾರೆ. ಎರಡೂ ದೃಶ್ಯ. ಎಡಭಾಗದಲ್ಲಿ ಚಾಮುಂಡೇಶ್ವರಿಗೆ ದಂಪತಿಗಳಿಬ್ಬರು ಕೂಡ ಪೂಜೆ ಸಲ್ಲಿಸಿದ್ರು. ಅದಾದ್ಮೇಲೆ ಕಬಿನಿ ಡ್ಯಾಮ್ಗೆ ಹೋಗಿ CM ಬಾಗಿನ ಸಮರ್ಪಣೆ ಮಾಡಿದ್ರು. ಇನ್ನೊಂದು ಅರ್ಧ ಗಂಟೆಗೆ ಅವರು KRS ಕೃಷ್ಣರಾಜಸಾಗರ ಕಾವೇರಿ ಮಾತೆ ಪೂಜೆ ಮಾಡಕ್ಕೆ ಹೋಗ್ತಾರೆ. ಮುಖ್ಯಮಂತ್ರಿಗಳಿಗೆ ಮೈಸೂರು ಉಸ್ತುವಾರಿ ಸಚಿವ ST ಸೋಮಶೇಖರ್, ಸಚಿವ ಗೋವಿಂದ ಕಾರಜೋಳ, ಶಾಸಕರಾದ GT ದೇವೇಗೌಡರು, SC ರಾಮದಾಸ್ ಸಾಥ್ ಕೊಟ್ಟರು. ಕಬಿನಿ ಜಲಾಶಯದ ಕಬಿನ ಜಲಾಶಯ ಉದ್ಯಾನವನ ಅದು ಸರ್ಕಾರ ಮಾಡಬೇಕಾ PPP ಮಾಡಬೇಕಾ ಅನ್ನುವಂಥ ಗೊಂದಲದಲ್ಲಿದೆ. ಈ ಒಂದು ಗೊಂದಲವನ್ನು ಆದಷ್ಟು ಬೇಗ ನಿವಾರಣೆ ಮಾಡಿ ಇದೇ ವರ್ಷ ಈ ಕಬಿನಿ ಜಲಾಶಯದ ಉದ್ಯಾನವನ ಕಾಮಗಾರಿನ ನಾವು ಪ್ರಾರಂಭ ಮಾಡ್ತೀವಿ. ಕಬಿನಿ ಜಲಾಶಯದ ಕಬಿನ ಜಲಾಶಯ ಉದ್ಯಾನವನ ಅದು ಸರ್ಕಾರ ಮಾಡಬೇಕಾ PPP ಮಾಡಬೇಕಾ ಅನ್ನುವಂಥ ಗೊಂದಲದಲ್ಲಿದೆ. ಈ ಒಂದು ಗೊಂದಲವನ್ನು ಆದಷ್ಟು ಬೇಗ ನಿವಾರಣೆ ಮಾಡಿ ಇದೇ ವರ್ಷ ಈ ಕಬಿನಿ ಜಲಾಶಯದ ಉದ್ಯಾನವನ ಕಾಮಗಾರಿನ ನಾವು ಪ್ರಾರಂಭ ಮಾಡ್ತೀವಿ. ಒಕ್ಕಲಿಗರ ಮತಬೇಟೆಗೆ ಇದೀಗ ಇಬ್ಬರು ನಾಯಕರು ಮಾತಾಡ್ತೀನಿ, ಕೇಳಿಸ್ಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಮಾನ್ಯ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಹರೀಶ್ ಅವರು, ಹೇಗಿದ್ದೀರಿ ತಾವು? ನಾನ್ ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ಪಕ್ಷ ಹೇಗಿದೆ? ಹೊರಗೆ ಬಂದಿದ್ದೀನಿ ಈಗ. ಎಲ್ಲಿಂದ ಸರ್? ಕೋವಿಡ್ ಪಾಸಿಟಿವ್ ಇಂದ ಹೊರಗೆ ಬಂದಿದ್ದೀನಿ. ಕೋವಿಡ್ ಪಾಸಿಟಿವ್ ಹೊರಗೆ ಬಂದಿದ್ದೀರಿ, ಬಟ್ ನಿಮ್ಮ ಮಾತುಗಾರಿಕೆಯ ಪಾಸಿಟಿವ್ ನೆಗೆಟಿವ್ ವಿಚಾರ ಎಲ್ಲರೂ ಮಾತಾಡ್ತಿದ್ದಾರೆ. ಏನಾಯ್ತು ಸರ್? ಏನು ನನಗೇನು ಈಗಿನ ಏನೊಂದು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಸರ್ ಈಗಿನ ಚುನಾವಣೆಯಲ್ಲಿ ಬಹಳ ಜನ ಮುಖ್ಯಮಂತ್ರಿಗಳಾಗಬೇಕು ಅಂತ ಹೇಳಿ ಆಸೆಗಳನ್ನು ಇಟ್ಕೊಂಡಿದ್ದಾರೆ. ತಪ್ಪಲ್ಲ ಅಲ್ವಾ ಸರ್? ಅದೇನ್ ತಪ್ಪಿಲ್ಲ, ಕರೆಕ್ಟ್. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಸರ್ ಅವರವರದೇ ಆದಂತ ಗುರಿ ಇಟ್ಕೊಂಡಿರ್ತಾರೆ. ಸತ್ಯ. ನಾವು ಜೀವನದಲ್ಲಿ ಏನಾದ್ರು ಅಚೀವ್ ಮಾಡಬೇಕು ಅಂತ ಹೇಳಿ. ಕರೆಕ್ಟ್. ಅದರಿಂದ ನಾನು ಇದರಲ್ಲಿ ಯಾರ ಬಗ್ಗೆನೂ ಅವರ ಹೇಳಿಕೆಗಳ ಬಗ್ಗೆ ತಪ್ಪು ಗ್ರಹಿಕೆ ಯಾರು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಅನ್ನೋದು ನಾನು ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ. ಆಯ್ತು. ಇಲ್ಲಿ ಪ್ರಶ್ನೆ ಒಕ್ಕಲಿಗ ಸಮಾಜದ್ದು ಅಂತಕ್ಕಂಥದ್ದು ಈಗ ನಿನ್ನೆಯಿಂದ ಸರ್ ಒಂದು ಸ್ಪೆಷಲ್ ಸ್ಟೋರಿಗಳ ಪ್ರಾರಂಭ ಆಗಿದೆ. ಸರ್ ನನಗೇನು ಈ ಒಂದು ಸಬ್ಜೆಕ್ಟ್ ಇದೆಯಲ್ಲ ಅಂತ ಮಹತ್ವವಾದಂತ ಒಂದು ಸಬ್ಜೆಕ್ಟ್ ಇದು ಅಂತಕ್ಕಂಥದ್ದು ನನ್ನಲ್ಲೇನಿಲ್ಲ ಭಾವನೆ. ಸರ್ ಈ ಮಾತುಗಾರಿಕೆ ಹೇಗೆ ಹೋಗಿದೆ ಅಂದ್ರೆ ನೋಡೋರ್ಗೆ ನಮ್ಮೆಲ್ಲರಿಗೂ ಕೂಡ ಮುಂದೆ ಚುನಾವಣೆ ಗೆಲ್ಲಬೇಕು ಅಂದ್ರೆ ಜಾತಿನೇ ಪ್ರಮುಖ ಅಂತ. ಇಲ್ಲ, ಇದು ಕೆಲವರೆಲ್ಲ ಭಾವನೆ ಇದೆ. ಕೆಲವರಲ್ಲಿ ಜಾತಿಯ ಒಂದು ಮತ ಪಡೆದ್ರೆ ಒಂದು ಶಕ್ತಿ ಗಳಿಸ್ಕೊಂಡ್ರೆ ನಮ್ಗೇನೋ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದು ಕೆಲವರೆಲ್ಲ ಭಾವನೆಯಿಂದ ಆ ರೀತಿಯ ವಾತಾವರಣ ನಿರ್ಮಾಣ ಮಾಡ್ತಾ ಇದೆ. ಅದನ್ನ ಡೈರೆಕ್ಟ್ ಆಗಿ ಹೇಳಬಿಟ್ರಲ್ಲ ಸರ್ ಅವರು. ಅದೇ ಹೇಳಿದ್ರ ಓಪನ್ ಆಗಿ ಕೇಳಿದ್ದಿದೆಯಲ್ಲ, ಬಹುಶಃ ನನ್ನಂದಾಜು ಅದು ಇಮ್ಮೆಚೂರ್ ಅಂತ ಅನಿಸ್ತದೆ. ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಇವತ್ತು ರಾಜ್ಯದ 6.5 ಕೋಟಿ ಜನತೆಯ ವಿಶ್ವಾಸವನ್ನು ಕೇಳಬೇಕು. ಬರೀ ನೀವು ಅದೆಲ್ಲೋ ಯಾವುದೋ ಹಿಂದೆ SM ಕೃಷ್ಣ ಅವರು ಒಂದು ಅವಕಾಶ ಸಿಕ್ಕಿತ್ತು, ಅವರಾದ ನಂತರ ಈಗ ಒಂದು ಅವಕಾಶ ಸಿಕ್ಕಿದೆ ಅಂತಕ್ಕಂತ ಒಂದು ಮುಖಾಂತರ ಒಕ್ಕಲಿಗರ ಸಮಾಜದ ಮತ ಸೆಳಿಬೇಕು ಅಂತ ಏನ್ ಹೇಳ್ತಾರೆ. ಈಗ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೇವಲ ಬರೀ ಒಕ್ಕಲಿಗರ ಮತ ಬಂದ್ರೆ ಸಾಕು ಅಂತ ಹೇಳ್ತಾರಾಗಿದ್ರೆ ಬೇರೆ ಬೇರೆ ಕಮ್ಯುನಿಟಿ ಮತಗಳು ಬೇಡವಾ? ಇಲ್ಲಿ ನನ್ ಪ್ರಶ್ನೆ. ಅದಕ್ಕೆ ಇಮ್ಮೆಚೂರ್ ಅಂದೆ. ಇಲ್ಲಿ ಪ್ರಶ್ನೆ ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ ಆ ರೀತಿಯ ಒಂದು ಸಾರ್ವಜನಿಕವಾಗಿ ಚರ್ಚೆ ಇದೆಯಲ್ಲ, ಈಗ ಅವ್ರು ಮನವಿ ಮಾಡಿರೋದು ಅದು ಬಾಲಿಶ ಅನ್ನೋದು ನನ್ನ ಅಭಿಪ್ರಾಯ. ಇಂಡೈರೆಕ್ಟ್ ಆಗಿ ಒಂದೇ ಕಲ್ಲು ಎರಡಕ್ಕೆ ಹೊಡೆಯೋ ಪ್ಲಾನ್ ಇರ್ಬೋದಲ್ವಾ ಸರ್? ಇಲ್ಲ, ಸಾಧ್ಯ ಇಲ್ಲ. ಅದು ಏನಾಗಿದೆ, ಅವ್ರ ಪಕ್ಷದಲ್ಲಿ ಒಬ್ರು ಇದಾರಲ್ಲ, ಅವ್ರ ಕಲ್ಲು ಹೊಡೆದಿರೋದು ಇದೆಯಲ್ಲ, ಕಲ್ಲು ಹೊಡೆದಿರೋದು ಕಾಂಗ್ರೆಸ್ಗೆನೆ. ಓ ಹಂಗೆ. ಸಿದ್ದರಾಮಯ್ಯನವ್ರಿಗೆ ಕಲ್ಲು ಹೊಡೆದವ್ರೆ. ಈ ಒಂದು ಸಂದೇಶ ಏನಿದೆ, ಇವತ್ತು ಕಾಂಗ್ರೆಸ್ ನಲ್ಲಿ ನಡೀತಾ ಇರತಕ್ಕಂತ ರಾಜಕೀಯದ ಬೆಳವಣಿಗೆ ಇದೆಯಲ್ಲ, ಈಗ ಅವ್ರಿಗೇನು ನಮ್ಮ ಸಮಾಜದ
ಬಂಧುಗಳಲ್ಲಿ ಮನವಿ ಮಾಡ್ಕೊಂಡ್ರು. ಹಾ ಈಗ ಸಿದ್ದರಾಮಯ್ಯನವ್ರದ್ದು ಪ್ರತಿನಿತ್ಯದ ಅವರ ಮಾಧ್ಯಮಗಳಲ್ಲಿ ಸಂವಾದ ಕಾರ್ಯಕ್ರಮಗಳಲ್ಲಿ ಕೊಡ್ತಾ ಇರತಕ್ಕಂತ ಹೇಳಿಕೆ, ಹಾ ಸರ್, ಇದೆಲ್ಲ ಗಮನಿಸಿದಾಗ ಹಾ ಈಗ ಈ ಸಮಾಜ ಯಾತಿಗ್ ಮತ ಕೊಡ್ತಾರೆ ಕಾಂಗ್ರೆಸ್ಗೆ? ಒಬ್ರ ಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡೆಲ್ಲ ನಾವು ಒಟ್ಟಿಗೆ ಇದೀವಿ ಅಂತ ಒಬ್ರ ಮೇಲೆ ಒಬ್ರು ಹೆಗಲ್ ಮೇಲೆ ಕೈ ಹಾಕೊಂಡು ಮಾತಾಡ್ತಾರೆ. ಅದು ಮಾತಾಡೋದೇ ಬೇರೆ. ಹಾ ಆ ಚೇರ್ದು ಬಂದಾಗ ಏನ್ ಹೇಳ್ತಾ ಇದ್ದಾರೆ ಇಬ್ರು? ಕರೆಕ್ಟ್. ಈಗ ಸಿದ್ದರಾಮಯ್ಯ ಹೇಳಿದ್ರು ಪಾರ್ಟಿ ಅಧ್ಯಕ್ಷ ಆದ ತಕ್ಷಣ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಏನಿಲ್ಲ. ಕರೆಕ್ಟ್. ಶಾಸಕರುಗಳು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ನೆನ್ನೆಯಿಂದ ಅವ್ರು ಹೇಳ್ತಾವ್ರ. ಈಗ ಲಾಸ್ಟ್ 2 ಟೈಮ್ ಹಂಗೆ ಆಗೋಯ್ತಲ್ಲ, ಇನ್ಯಾರೋ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತಲ್ಲ ಹಂಗಿದ್ರೆ. ಹಿಂದೇನು ಸಹ 2013 ಪರಮೇಶ್ವರ್ ಅವರು ಕಾಂಗ್ರೆಸ್ ಅಧ್ಯಕ್ಷರು. ಹೌದೌದು, ಕರೆಕ್ಟ್, ಯುವರ್ ರೈಟ್. ಹೌದೌದು, ಸತ್ಯ. ಪಾಪ ಕಾಂಗ್ರೆಸ್ ಅಧ್ಯಕ್ಷರನ್ನ ಮನೆಗೆ ಕಳಿಸ್ಬಿಟ್ರಾಗ ಯಾರು ಕಳಿಸಿದ್ರು ಅನ್ನೋದೆಲ್ಲ ಇತಿಹಾಸ ಕಾಂಗ್ರೆಸ್ ನಾಯಕರುಗಳಿಗೆ ಗೊತ್ತು. ಹೌದು. ಈಗ ಇಲ್ಲಿ ಈಗಿನ ಕಾಂಗ್ರೆಸ್ ಅಧ್ಯಕ್ಷರನ್ನ ನಾವು ಕಳಿಸೋದಲ್ಲ, ಅವರೇ ಕಳಿಸ್ತಾರೆ. ಮತ್ತೆ ಪರಮೇಶ್ವರ್ನ ಕಳಿಸೋದ್ರಲ್ಲ. ಆಗ ಎಲ್ಲೋ ಒಂದ್ ಕಡೆ ಜೆಡಿಎಸ್ ನ ವೀಕ್ ಮಾಡ್ಬಿಟ್ರೆ ಇನ್ನ ಅವ್ರ ಮತ್ತೆ ಎದ್ ಬರಬಾರ್ದು. ಸೊ ಈ ಕಾರ್ಡ್ ಇಟ್ಕೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ನಿಮ್ಗೆ ತುಳಿಬಹುದು ಅಂತಾನ ಸರ್? ಕಳೆದ 3 ವರ್ಷಗಳಿಂದ ಸರ್ ಜೆಡಿಎಸ್ ನ ಸಂಪೂರ್ಣವಾಗಿ ವೀಕ್ ಮಾಡಬೇಕು ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ಅದು ಮುಂದುವರೆದ ಭಾಗ ಇದೆ ಅಷ್ಟೇ. ಆದ್ರೆ ನನ್ನ ಅಭಿಪ್ರಾಯದಲ್ಲಿ ನಾನೀಗೇನು ರಾಜ್ಯದಲ್ಲಿ ಪ್ರವಾಸ ಮಾಡಿದ್ದೇನೆ. ಈಗ ಉದಾಹರಣೆಗೆ ಜನತಾ ಜಲಧಾರೆ ಕಾರ್ಯಕ್ರಮ, ಹೌದು, ಪಾಪ ಇವತ್ತು ಅದೆಂತದ್ದು ಅಮೃತ ಮಹೋತ್ಸವ ಅಂತೇಳಿ 1 ತಿಂಗಳಿಂದ ನಡೀತಿದೆಯಲ್ಲ. ಹೌದು, ಹಬ್ಬರದ ಪ್ರಚಾರ. ನಮಗೆ ಯಾವ ಪ್ರಚಾರ ಸಿಗಲಿಲ್ಲ. ನಾವು ನೆಲಮಂಗಲದ ಹತ್ರ ಜನತಾ ಜಲಧಾರೆಯ ಸಮಾರೋಪ ಸಮಾರಂಭ ಮಾಡುದು. ಎಷ್ಟು ಲಕ್ಷ ಜನ ಸೇರಿದ್ರು ಅನ್ನೋದು ಪೊಲೀಸ್ ರಿಪೋರ್ಟೇ ಇದೆಯಲ್ಲ. ಜನಗಳ ಪ್ರೀತಿ ಇಲ್ಲದೆ ಇದ್ರೆ ಆ ಜನ ಬರ್ತಿದ್ರ ಆ ಕಾರ್ಯಕ್ರಮಕ್ಕೆ. ಈಗ ಅವರು ಭಾರತ ಜೋಡಿಸ್ತೀವಿ ಅಂತ ಭಾರತ್ ಜೋಡೋ ಅಂತಾರೆ. ಈಗ ಅವರು ಭಾರತ್ ಜೋಡೋ ಅಂತ ಹೋಗ್ತಾವ್ರೆ. ನಾನ್ ಕರ್ನಾಟಕ ಜೋಡೋ ಅಂತ ನಾನು ಹೊರಟಿದ್ದೀನಿ. ಈಗ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಅವರು ಭಾರತ ಹಿಡ್ಕೊಂಡು ಹೊರಟವ್ರೆ ಕಾಂಗ್ರೆಸ್ ನಾಯಕರು. ನಾನು ಮೊದಲು ನಮ್ ಕರ್ನಾಟಕ ಉಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ಆಗಸ್ಟ್ 15ರಿಂದ ಪಂಚರತ್ನ ರಥಯಾತ್ರೆ ಕಾರ್ಯಕ್ರಮ ಪ್ರಾರಂಭ ಆಗ್ತಿದೆ. ಹೌದು, ನಾನು ನನ್ನ ಜನತೆ ಜೊತೆ ಗ್ರಾಮ ವಾಸ್ತವ್ಯ ಮಾಡಿ ಇಡೀ ರಾಜ್ಯದಲ್ಲಿ ನನ್ನ ಜನತೆಯನ್ನ ಇವತ್ತು ತಿಳುವಳಿಕೆ ಮೂಡಿಸಿ ಈ ರಾಜ್ಯ ಉಳಿಲಿಕ್ಕೆ ಏನ್ ತೀರ್ಮಾನ ಮಾಡ್ಬೇಕು ಅನ್ನೋದನ್ನ ಅವರಲ್ಲಿ ಇವತ್ತು ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಜೆಡಿಎಸ್ ಪಕ್ಷದಿಂದಲೂ ಹಮ್ಮಿಕೊತಾ ಇದ್ದೇವೆ. ಸರ್, ಇವ್ರ ಮಾತಿಂದ ಒಂದು ನಿಮ್ ಪ್ರಕಾರ ಹೇಳಿ ಸರ್, ಒಂದು ಅಪೋಸಿಟ್ ಪಾರ್ಟಿಯವರು ವೀಕ್ ಮಾಡೋದು, ಇಲ್ಲ ಅವ್ರಿಗೇನೋ ಕಾಡ್ತಿರ್ಬೇಕು ಹಾಗಾಗಿ ಎಚ್ಚೆತ್ಕೊಳ್ಳೋದಕ್ಕೆ ಈ ತರ ಮುಂಚೂಣಿಗೆ ಆಗ್ಲೇ ಮಾತಾಡೋಕೆ ಶುರು ಮಾಡಿದ್ರ ಅಂತ? ಅವರಲ್ಲಿ ಪಾಪ ಆತಂಕ ಇದೆ. ಅವ್ರು ನೋಡಿದ್ರೆ ಗೊತ್ತಾಗುತ್ತಲ್ಲ, ಅವ್ರಿಗೆಲ್ಲೋ ಒಂದ್ ಕಡೆ ಅಸ್ಥಿರತೆ ಕಾಣ್ತಾ ಇದೆ. ಅದಕ್ಕೆ ಒಂದು ಸಮಾಜವಾದ ನನ್ನ ಜೊತೆಗೆ ಬನ್ನಿ ಅಂತ ಹೇಳಿ ಕರೀತಿದ್ದಾರೆ. ಇವ್ರ ಜೊತೆ ಹೋಗ್ಬಿಟ್ಟು ಏನ್ ಸಾಧನೆ ಮಾಡಕ್ಕಾಗತ್ತೆ? ಹೋಗ್ಲಿ, ಇವ್ರು ಮುಖ್ಯಮಂತ್ರಿ ಆಗಬೇಕು ಅಂತಾರಲ್ಲ. ಈಗ ಇವ್ರ ಸಾಧನೆ ಏನ್ ಹೇಳಿ? ಈ ಸಮಾಜಕ್ಕೆ ಪ್ರೊಟೆಕ್ಷನ್ ಏನ್ ಕೊಟ್ಕೊಂಡ್ಬಂದ್ರು ಹೇಳಿ ಇವರು ಅವತ್ತಿಂದ ನಾನ್ ಕೇಳ್ತಕ್ಕಂಥದ್ದು. ಹಲವಾರು ಮಂತ್ರಿಯಾಗಿ ಕೆಲಸ ಮಾಡಿದ್ರು, ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಇವರೇ ಮಂತ್ರಿಗಳು. ಮಂಡ್ಯದಲ್ಲಿ 200 ಕುಟುಂಬದಲ್ಲಿ ಆತ್ಮಹತ್ಯೆ ಆಯ್ತು. ಒಂದು ಕುಟುಂಬಕ್ಕೂ ಸಾಂತ್ವನ ಹೇಳಿ ಬರ್ಲಿಲ್ಲ. ಇವತ್ತು ಸಮಾಜದ ಓಟ್ ಕೇಳ್ತಾರೆ. ಸರ್, ನೀವಿಬ್ರು ಸೇರಿ ಸರ್ಕಾರ ಮಾಡಿದವರು ಈಗ ಅದರ ರಿವೆಂಜ್ ತೀರಿಸ್ಕೊತಿದಾರ ಸರ್? ಇಲ್ಲ, ಇಲ್ಲಿ ಎಷ್ಟು ಒಪ್ಕೋತೀನಿ. ರಾಜಕಾರಣದಲ್ಲಿ ಕೆಲವು ನಿರ್ಣಯಗಳೇನಿದೆ, ಕೆಲವು ಬಾರಿ ಹಿನ್ನಡೆ ಆಗ್ತಕ್ಕಂಥದ್ದು ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಆಯ್ತು, ಅದನ್ನ ಓವರ್ಕಮ್ ಮಾಡ್ಬೇಕೀಗ. ಯಾಕಂದ್ರೆ ನಮ್ಮಿಂದಲೇ ಕೆಲವು ತಪ್ಪುಗಳಾಯ್ತು. ನಾವು ತೆಗೆದುಕೊಂಡಂತ ನಿರ್ಣಯ ಸ್ವಲ್ಪ ಅದು ನಮ್ಮ ತಂದೆಯವರ ಹಲವಾರು ಅವರ ಸುದೀರ್ಘ ರಾಜಕಾರಣದ ಅವರದ ಒಂದು ಇದೆಯಲ್ಲ ನಡ್ಕೊಂಬಂದಂತ ದಾರಿ, ಅದಕ್ಕೆ ನಾವು ತಲೆಬಾಕಬೇಕಾಗಿ ಬಂದಾಗ ಅದರಿಂದ ಕೆಲವು ಡ್ಯಾಮೇಜ್ ನಾವು ಇವತ್ತು ಅನುಭವಿಸಿದ್ವಿ. ಸರ್, ಇವ್ರು ಮಾತಾಡೋದ್ರಿಂದ ನಿಮ್ ಭಾಗ ಜನ ಹೊರಡ್ಬಿಡ್ತಾರಪ್ಪ ಅಥವಾ ನಿಮ್ ನಾಯಕರೆಲ್ಲ ಡಿಸ್ಟರ್ಬ್ ಆಗ್ಬಿಡ್ತಾರಪ್ಪ ಅಂತ ಅನ್ಸಿದ್ಯಾ ಸರ್? ಇಲ್ಲ, ನನಗ ಆತಂಕನೇ ಇಲ್ಲ. ನೆನ್ನೆಯೂ ಸಹ ನಾನು ಮತ್ತು ಅವರಿಬ್ರು ಒಂದೇ ವೇದಿಕೆ ಮೇಲೆ ಇದ್ದು ನೋಡಿದ್ವಿ ಸರ್. ಹೌದು ಸರ್, ಕುಮಾರಸ್ವಾಮಿ ಅಂತಕ್ಕಂತ ಹೆಸರು ಆ ವೇದಿಕೆನಲ್ಲಿ ಆ ಧ್ವನಿವರ್ಧಕದಲ್ಲಿ ಹೇಳ್ತಿದ್ರೆ ಎಷ್ಟು ಬಾರಿ ಹೇಳಿದ್ರು ಅಷ್ಟು ಬಾರಿನೂ ಇದ್ದಂತ ಎಂಟೈರ್ ಸಭಾಂಗಣದಲ್ಲಿ ಒಂದು 5,000-6,000 8,000 ಜನನೇ ಇದ್ರು. ಎಂಟೈರ್ ಸಭೆ ಒಕ್ಕರ್ನಿಂದ ಜೈಕಾರಕ್ಕೆ ಹೋಗ್ತಾರೆ ಕುಮಾರಸ್ವಾಮಿ ಹೆಸರು ಹೇಳಿದ್ರು. ಇದು ಈ ಸಮಾಜದಲ್ಲಿ ಇರ್ತಕ್ಕಂತ ನಾಡಿ ಮಿಡ್ತ.
ಅದನ್ನ ಬದಲಾವಣೆ ಮಾಡಕ್ಕೆ ಯಾರ ಕೈಲೂ ಯಾವ ಒಂದು ಅಸ್ತ್ರ ಬಿಟ್ಟರು ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ಯಾಕೆ ಅಂದ್ರೆ ಈಗ ನಿಮ್ಗಾಗ್ಲಿ ಅಥವಾ ಕಾಂಗ್ರೆಸ್ನವ್ರಿಗಾಗ್ಲಿ ಅಥವಾ ಬಿಜೆಪಿಯವ್ರಿಗಾಗ್ಲಿ ಹಳೆ ಮೈಸೂರು ಭಾಗ, ಒಕ್ಕಲಿಗರ ಸಮುದಾಯ, ಯಾಕೆ ಸರ್ ಈ ದೃಷ್ಟಿಕೋನದಲ್ಲಿ ಎಲ್ಲ ಯೋಚನೆ ಮಾಡ್ತಿದ್ದಾರೆ ಈಗ? ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಬಿಜೆಪಿಗೆ ತೊಡಕಾಗಿರೋದೇ ನಾವು. ಎರಡು ರಾಷ್ಟ್ರೀಯ ಪಕ್ಷಗಳಿಗೆ ನೀವು ರಾಷ್ಟ್ರೀಯ ಪಕ್ಷಗಳಿಗೆ ಇರೋದು ಜೆಡಿಎಸ್. ಈ ಜೆಡಿಎಸ್ ಏನಾದ್ರು ಮಾಡಿ ಮುಗಿಸ್ಬೇಕಲ್ಲ ಅನ್ನೋದು ಅವರಿಬ್ಬರಿಗೂ ಇದೆ. ಈಗ ನಿಮ್ ಸ್ಟ್ರಾಟಜಿ ಏನು? ನಾನು ಈ ಬಾರಿ 2 ಅವಧಿನಲ್ಲಿ ಮುಖ್ಯಮಂತ್ರಿ ಏನಾದೆ, ನನಗಾದಂತ ಅನುಭವಗಳೇನಿದೆ ಅದರ ಆಧಾರದ ಮೇಲೆ ರಾಜ್ಯದ ಜನತೆಯಲ್ಲಿ ಜಾತಿ ಬಿಟ್ಟು ವ್ಯಾಮೋಹಗಳನ್ನ ಬಿಟ್ಟು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಒಂದು ಬಾರಿ ಕರ್ನಾಟಕದಿಂದ ಕನ್ನಡಿಗರೇ ಆಳ್ತಕ್ಕಂತ ಒಂದು ಸರ್ಕಾರ ತರಲಿಕ್ಕೆ ಪ್ರಾದೇಶಿಕ ಅಸ್ಮಿತೆ ಇರತಕ್ಕಂತ ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ. 123 ಸ್ಥಾನವನ್ನ ನೀವು ನಮ್ಮ ಪಕ್ಷಕ್ಕೆ ಕೊಟ್ರೆ ಪಂಚರತ್ನ ಒಂದು ಯೋಜನೆ ಏನಿದೆ 5 ವರ್ಷದಲ್ಲಿ ಪೂರ್ಣಗೊಳಿಸ್ಲಿಕ್ಕೆ ಸ್ವತಂತ್ರ ಸರ್ಕಾರ ಕೊಡಿ ಅಂತ ಕೇಳ್ತಾ ಇದ್ದೇನೆ. ಆ 5 ಕಾರ್ಯಕ್ರಮಗಳನ್ನ ನಾನು ಸಂಪೂರ್ಣ ಪೂರೈಸದೇ ಇದ್ರೆ, ಜನತೆಗೆ ಅದು ಕೊಡದೇ ಇದ್ರೆ ಪಕ್ಷನೇ ವಿಸರ್ಜನೆ ಮಾಡ್ತೀನಿ ಅಂತ ಸವಾಲಿಟ್ಟು ಹೊರಟಿದ್ದಾರೆ. ಇವ್ರ ಕಾರ್ಯಕ್ರಮ ಏನಿದೆ, ನಮ್ಮನ್ನು ಮುಖ್ಯಮಂತ್ರಿ ಮಾಡಿ, ಇದು ಬಿಟ್ಟು ಇವ್ರ ಕಾರ್ಯಕ್ರಮ ಏನಿದೆ ಜನಗಳ ಸಂದೇಶ ಕೊಡ್ಲಿಕ್ಕೆ? ನೋಡೋಣ ಜನ ಏನ್ ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ. ಬಟ್ ಎಸ್ ಎಂ ಕೃಷ್ಣ ಅವರ ಅವತ್ತಿನ ನಡೆದ ಘಟನೆ ಏನಿದೆ, ಅಫ್ಕೋರ್ಸ್ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ರು ಇದೆಲ್ಲ ಹೈಕಮಾಂಡ್ ಡಿಸಿಷನ್ ಕೊಡುತ್ತೆ, ಬೇರೆ ಆ ಥರದ್ದು ಏನ್ ಬೆಳವಣಿಗೆ ಇಲ್ಲ ಅಂತ ಅವ್ರ ನಾಯಕರು ಮಾತಾಡ್ತಿದ್ರು, ದೊಡ್ಡವರು ಸರ್. ಮಲ್ಲಿಕಾರ್ಜುನ ಖರ್ಗೆ ಪ್ರಶ್ನೆ ಎಸ್ ಎಂ ಕೃಷ್ಣ ಅವ್ರ ಕಾಲ ಬೇರೆ. ಅವತ್ತು 99ರಲ್ಲಿ ಜನತಾ ಪರಿವಾರ ಡಿವೈಡ್ ಆಯ್ತು, ಚಿತ್ರ ಆಯ್ತು. ಹೌದು. ಅದ್ರ ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಏನ್ ಶಂಕ ಮೊಳಗಿದ್ರು ಅಂತ ಬಂದಿದ್ದಲ್ಲ. ಅವತ್ತು ಜನತಾ ಪರಿವಾರದ ಒಡಕಿನಿಂದ ಕಾಂಗ್ರೆಸ್ ಬಂತು. 4.5 ವರ್ಷ ನಿರಂತರವಾಗಿ ಎಸ್ ಎಂ ಕೃಷ್ಣ ಅವರೇ ಮುಖ್ಯಮಂತ್ರಿಗಳಿದ್ರಲ್ವೇ? ಹೌದು. ಯಾತಿಕ್ ಅವ್ರ ನಾಯಕತ್ವದಲ್ಲೇ ಪುನಃ 2004ರಲ್ಲಿ ಹೋದಾಗ ಸೋತ್ರು. 62ಕ್ಕೆ ಯಾಕೆ ಬಂದ್ರು? 13ರಲ್ಲಿ ಬರ್ಲಿಕ್ಕೆ ಕಾರಣ 120 ಸೀಟು ಅವರು ಸ್ವಂತ ಶಕ್ತಿ ಅಲ್ಲ, ಅದನ್ನು ಯಡಿಯೂರಪ್ಪನವರು ಶ್ರೀರಾಮುಲು ಪಕ್ಷ ಬಿಟ್ಟು ಹೋಗಿದ್ರಿಂದ ಅದರಿಂದ ಕಾಂಗ್ರೆಸ್ 120 ಸ್ಥಾನ ಬಂದ್ರು. ಮತ್ತೆ 5 ವರ್ಷ ಸರ್ಕಾರ ಮಾಡೋದ್ರಲ್ಲ, 2018ರಲ್ಲಿ 78ಕ್ಕೆ ಯಾಕೆ ಬಂದ್ರು? ಸರ್ ನೀವು 40-80 ಲೆಕ್ಕಾಚಾರ ಮಾತಾಡ್ತಿದ್ರು ಸರ್. ನಿಮ್ ಸ್ಟ್ರೈಟ್ ಕ್ವಶನ್ ಈ ಸರಿ ನಿಮ್ದೆಷ್ಟು ಸರ್? ನಾನ್ 123 ಮುಟ್ಲೇಬೇಕು ಅಂತ ಹೇಳಿ ಗುರಿನ ನಾನೇನು ಹೊರಟಿದ್ದೇನೆ. ಕಳೆದ 5-6 ತಿಂಗಳಿಂದ ನನ್ನದೇ ಆದಂತ ರೀತಿಯಲ್ಲಿ ಜನಗಳ ಮುಂದೆ ಕಾರ್ಯಕ್ರಮಗಳ ಆಧಾರದ ಮೇಲೆ ಹೊರಟಿದ್ದೇನೆ. ಯಾರು ಏನೇ ನನ್ನ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡ್ಲಿ, ಎಲ್ಲಿದೆ ಜೆಡಿಎಸ್ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ಯಾರು ಎಷ್ಟೇ ಮಾತಾಡಿದ್ರು, ನನಗ್ ವಿಶ್ವಾಸ ಇದೆ ಈ ಬಾರಿ ಒಂದು ಅವಕಾಶ ಜೆಡಿಎಸ್ಗೆ ಈ ನಾಡಿನ ಜನತೆ ನೀಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಒಳ್ಳೆದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಮಚ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು. ಮತ್ತೆ ಆತಂಕ ಮುಂದುವರೆದಿದೆ, ಯಾಕೆಂದ್ರೆ ಭೀಮಾ ನದಿಗೆ ಮತ್ತೆ ಹೆಚ್ಚಾಯಿತು ನೀರಿನ ಹರಿವು. ಗುರಸಣಗಿ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಆಯಿತು. ಎಷ್ಟೋ 20,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದಾರೆ. ಭೀಮಾ ನದಿ ಅಬ್ಬರಕ್ಕೆ ಮತ್ತೆ ಜಲಾವೃತ ಆಯಿತು ದೇವಸ್ಥಾನ. ಬ್ರೇಕಿಂಗ್ ನ್ಯೂಸ್. ಮತ್ತೆ ಭೀಮಾ ನದಿಗೆ ಹೆಚ್ಚಿತು ನೀರಿನ ಹರಿವು. ಗುರಸಣಗಿ ಬ್ಯಾರೇಜ್ನಿಂದ ನೀರು ಬಿಡುಗಡೆ ಆಯಿತು. 20,000 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಿದ್ದಾರೆ. ಭೀಮಾ ನದಿ ಅಬ್ಬರಕ್ಕೆ ಮತ್ತೆ ಜಲಾವೃತ ಆಯಿತು ದೇವಸ್ಥಾನ. ವೀರಾಂಜನೇಯ, ಕಂಗಳೇಶ್ವರ ದೇವಸ್ಥಾನಗಳು ಮುಳುಗಡೆ ಆಯಿತು. ಭೀಮಾ ನದಿಯಲ್ಲೇ ಸ್ನಾನ ಮಾಡ್ತಿದ್ದಾರೆ ಜನ ಕೂಡ. ನನ್ನ ಸಹೋದ್ಯೋಗಿ ನಾಗಪ್ಪ ಮಾಲಿಪಾಟೀಲ್ ಅಲ್ಲಿ ಹೋಗಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಓ ಟಿ ಯು ನಾಗಪ್ಪ. ಮಹಾರಾಷ್ಟ್ರದ ಮಹಾಮಳೆಗೆ ಮತ್ತೆ ಭೀಮಾ ನದಿ ಒಡಲು ಉಕ್ಕಿ ಹರಿಯುತ್ತಿದೆ. ಯಾದಗಿರಿ ನಗರದ ಹೊರಭಾಗದಲ್ಲಿರುವಂತಹ ಭೀಮಾ ನದಿಯು ಇಂದು ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ಈಗಲೇ ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಸನ್ನತಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಭೀಮಾ ನದಿಗೆ ಹೆಚ್ಚಿನ ನೀರು ಕೂಡ ಹರಿಬಿಡಲಾಗಿದೆ. ಅದೇ ರೀತಿಯಾಗಿ ನಾವು ನೋಡ್ಬೋದು, ಯಾದಗಿರಿ ಜಿಲ್ಲೆ ವಡಗೇರಿ ತಾಲೂಕಿನ ಗುರ್ಸುಣಿ ಬ್ರಿಡ್ಜ್ ಬ್ಯಾರೇಜ್ನಿಂದ ಸುಮಾರು 20,000 ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಡಲಾಗಿದೆ. ಭೀಮಾ ನದಿಗೆ ಹೆಚ್ಚಿನ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಕೂಡ ನದಿ ತೀರದಲ್ಲಿರುವಂಥ ವೀರಾಂಜನೇಯ ಮತ್ತು ಕಂಗಳೇಶ್ವರ ಎರಡೂ ದೇಗುಲಗಳು ಕೂಡ
ಇಂದು ಸಂಪೂರ್ಣವಾಗಿ ಜಲವೃತವಾಗಿವೆ. ಹೀಗಾಗಿ ಈ ದೇಗುಲಕ್ಕೆ, ನದಿ ತೀರದಲ್ಲಿರುವಂಥ ದೇಗುಲಕ್ಕೆ ಅಪಾರ ಪ್ರಮಾಣದ ಭಕ್ತರು ಕೂಡ ಆಗಮಿಸಿ ದರ್ಶನ ಪಡೆಯುತ್ತಾ ಇದ್ದರು. ಆದರೆ ದೇಗುಲ ಕೂಡ ಸಂಪೂರ್ಣವಾಗಿ ಜಲವೃತವಾದ ಹಿನ್ನೆಲೆ ಭಕ್ತರಿಗೆ ಕೂಡ ದರ್ಶನ ಭಾಗ್ಯ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇನ್ನೂ ಕೂಡ ಹೆಚ್ಚಿನ ನೀರು ಬಿಡುವ ಸಾಧ್ಯತೆ ಕೂಡ ಇದೆ. ಅದೇ ರೀತಿಯಾಗಿ ಜಿಲ್ಲಾಡಳಿತ ಕೂಡ ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ತೆರಳಬಾರದೆಂದು ಕಟ್ಟೆಚ್ಚರ ಕೂಡ ವಹಿಸಿದೆ. ಆದರೆ ಈಗಾಗಲೇ ಕಟ್ಟಾಜ್ಞೆ ಕೂಡ ಮಾಡಿದೆ. ಆದರೆ ಎಲ್ಲೋ ಒಂದು ಕಡೆ ಜನರು ಇದಕ್ಕೆ ಜಿಲ್ಲಾಡಳಿತದ ಆದೇಶಕ್ಕೆ ಡೌಂಟ್ ಕೇರ್ ಅನ್ನೋ ಮೂಲಕ ನದಿಯೊಳಗೆ ಇಳಿದು ಸ್ನಾನ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಲೇ ಇನ್ನೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬಿಡುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಜಿಲ್ಲಾಧಿಕಾರಿಯವರು ಕೂಡ ಆದೇಶ ಕೂಡ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ನದಿ ತೀರಕ್ಕೆ ತೆರಳಬಾರದೆಂದು. ಆದರೆ ಈ ಆದೇಶವನ್ನು ಧಿಕ್ಕರಿಸಿ ಜನರು ಕೂಡ ನದಿ ತೀರಕ್ಕೆ ತೆರಳ್ತಾ ಇದ್ದಾರೆ. ನಾಗಪ್ಪ ಮಾಲಿ ಪಾಟೀಲ್, ನ್ಯೂಸ್ 18 ಕನ್ನಡ, ಯಾದಗಿರಿ. ಕೊನೆಗೂ ಎಲ್ಲ ಗೇಟ್ಗಳು ಓಪನ್ ಆಯಿತು. ಅದು ಗುರ್ಜಾಪುರ ಬ್ಯಾರೇಜ್ದು ಸತತ 10 ದಿನಗಳ ಕಾರ್ಯಾಚರಣೆ ಕೊನೆಗೂ ಸಕ್ಸಸ್ ಆಯಿತು. ರಾಯಚೂರು ಜಿಲ್ಲೆ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್, ಅದು ಬ್ಯಾರೇಜ್ನ ಎಲ್ಲ 194 ಗೇಟ್ಗಳು ಕೂಡ ಓಪನ್ ಆಯಿತು. ಕೇರಳದ ಡೈವಿಂಗ್ ಎಕ್ಸ್ಪರ್ಟ್ಸ್ ಬಂದಿದ್ದರು, ಟೆಕ್ನಿಷಿಯನ್ಸ್ ಬಂದಿದ್ದರು, ಸ್ಥಳೀಯ ಅಧಿಕಾರಿಗಳು ಕಾರ್ಯಾಚರಣೆ ಮಾಡಿದ್ರು. ಗುರ್ಜಾಪುರ ಗ್ರಾಮಸ್ಥರಿಗೆ ಒಂದು ಸ್ವಲ್ಪ ಹಿನ್ನೀರಿನ ಆತಂಕ ಕಡಿಮೆ ಆಯಿತು. ಏನು ಅಲ್ಲಾಡೋಲ್ಲ, ನೀರಿಗೆ ಏನು ಅಲ್ಲಾಡೋಲ್ಲದು ಸಪೋರ್ಟ್ ಬಂತ. ತುಂಗಭದ್ರಾ ನದಿಯಲ್ಲಿ ಅಪಾರ ಪ್ರಮಾಣದ ನೀರು ಬಿಟ್ಟಿದ್ದರಿಂದ ಪ್ರವಾಹದ ಹಿನ್ನೆಲೆಯಲ್ಲಿ ಗಂಗಾವತಿ ಮತ್ತು ಕಂಪ್ಲಿ ಸೇತುವೆ ಮೇಲೆ ಅಪಾರ ಪ್ರಮಾಣದ ತ್ಯಾಜ್ಯ ಸಂಗ್ರಹ ಆಗೋಗಿದೆ. ಮರದ ದಿಮ್ಮಿಗಳು, ಗಿಡಗಂಟೆಗಳು ಎಲ್ಲ ಸಂಗ್ರಹ ಆಗಿದೆ. ಗಂಗಾವತಿ ತಾಲೂಕಿನ ಚಿಕ್ಕ ಜಂತಕ್ಕ ಹತ್ತಿರ ಇರುವಂಥ ಸೇತುವೆ ಇದು. JCBಯಿಂದ ಆ ತ್ಯಾಜ್ಯವನ್ನು ತೆರವು ಕಾರ್ಯಾಚರಣೆ ಮಾಡ್ತಿರೋ ದೃಶ್ಯ ಕಂಡು ಬಂತು. ಅವತ್ತಾತ ಓಡಿದ್ದೇ ಸುಳ್ಳ, ದಾಖಲೆ ಬರೆದಿದ್ದೂ ಸುಳ್ಳ, ಒಂದು ದೂರು, ಕಂಬಳ ಉಸೇನ್ ಬೋಲ್ಟ್ ಸಂಕಷ್ಟ. ಈ ಹೊತ್ತಿನ ನ್ಯೂಸ್ ಸ್ಪೆಷಲ್ ಕಂಬಳ ಕಿತ್ತಾಟ. ಕಂಬಳದ ಉಸೇನ್ ಬೋಲ್ಟ್ ವಿರುದ್ಧ ದೂರು ದಾಖಲಾಯಿತು. ಶ್ರೀನಿವಾಸ್ ಗೌಡ ವಿರುದ್ಧ ಕ್ರಿಮಿನಲ್ ದೂರನ್ನು ದಾಖಲು ಮಾಡಿದ್ದಾರೆ. ಮಂಗಳೂರಿನ ಮೂಡುಬಿದಿರೆ ಠಾಣೆಗೆ ದೂರು ಕೊಟ್ಟವರು ಯಾರು? ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಸದಸ್ಯ. ಬ್ರೇಕಿಂಗ್ ನ್ಯೂಸ್. ಕಂಬಳದ ಉಸೇನ್ ಬೋಲ್ಟ್ ಶ್ರೀನಿವಾಸ್ ಗೌಡನ ವಿರುದ್ಧ ಇದೀಗ ಕಂಬಳ ಸಮಿತಿಯ ಸದಸ್ಯ ಲೋಕೇಶ್ ಶೆಟ್ಟಿ ದೂರು ಕೊಟ್ಟಿದ್ದಾರೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡಿರೋ ಆರೋಪ, ಸ್ಕೈವ್ಯೂ ಸಂಸ್ಥೆಯಿಂದ ಸುಳ್ಳು ತೀರ್ಪಿನ ದಾಖಲೆ ಆರೋಪ. ಪೊಲೀಸರು ಕ್ರಮ ಕೈಗೊಳ್ಳದೆ ಹೋದರೆ ಕೋರ್ಟ್ಗೆ ಹೋಗ್ತೀವಿ ಅಂತ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಂಬಳ ಸಮಿತಿ ಸದಸ್ಯ ಲೋಕೇಶ್ ಶೆಟ್ಟಿ ದೂರು ಕೊಟ್ಟಿದ್ದಾರೆ. ಫೆಬ್ರವರಿ 1, 2020 ಐಕಳ ಕಂಬಳದಲ್ಲಿ 100 ಮೀಟರ್ ಓಟ ಕೇವಲ 9.55 ಸೆಕೆಂಡಲ್ಲಿ ಕ್ರಮಿಸಿದ್ರು ಶ್ರೀನಿವಾಸ್ ಗೌಡ. ಈ ಮೂಲಕ ಉಸೇನ್ ಬೋಲ್ಟ್ ದಾಖಲೆಯನ್ನು ಮುರಿದಿದ್ರು. ಈ ತೀರ್ಪೇ ಸರಿ ಇಲ್ಲ ಅನ್ನೋದು ಲೋಕೇಶ್ ವಾದ. ಕೂಡಲೇ ಈ ಬಗ್ಗೆ ತನಿಖೆ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಮೂಡುಬಿದಿರೆ ಠಾಣೆಗೆ ದೂರು ಕೊಟ್ಟಿದ್ದಾರೆ ಲೋಕೇಶ್ ಶೆಟ್ಟಿ. ಅವರೇ ಶ್ರೀನಿವಾಸ್ ಗೌಡ. 2020ರಲ್ಲಿ 9.55 ಸೆಕೆಂಡ್ ವರ್ಲ್ಡ್ ರೆಕಾರ್ಡ್. ಅದು ಕಂಬಳದಲ್ಲಿ ಓಡಿರೋದು, ಪ್ಲೇನ್ ಟ್ರ್ಯಾಕಲ್ಲೂ ಅಲ್ಲ. ಆದರೆ ಉಸೇನ್ ಬೋಲ್ಟ್ ಓಡಿರೋ ಆ ದಾಖಲೆಯನ್ನು ಮುರಿದಿದ್ದಾರೆ ಎಂದಾಗ ಇಡೀ ಜಗತ್ತಿನ ಕಣ್ಣು ಅವ್ರ ಮೇಲಿತ್ತು. ಈ ವ್ಯಕ್ತಿ ಇನ್ನು ಹೆಂಗೆ ಓಡ್ಬೋದು ಮಾಮೂಲಿ ಟ್ರ್ಯಾಕಲ್ಲಿ ಅಂತ. 9.55 ಸೆಕೆಂಡಲ್ಲಿ ಕ್ರಮಿಸಿದ್ರು. 100 ಮೀಟರ್ ರೆಕಾರ್ಡ್ ಮಾಡಿದರು ಶ್ರೀನಿವಾಸ್ ಗೌಡ. ಈಗ ಒಂದು ದುಡ್ಡನ್ನು ಬಳಕೆ ಮಾಡಿಕೊಂಡಿದ್ರ ಬಗ್ಗೆ, ಇನ್ನೊಂದು ಆ ದಾಖಲೆ ಬಗ್ಗೆ.
ದೂರು ಕೊಟ್ಟಿದೆ. ಬ್ಯಾಂಕ್ ಗ್ರಾಹಕರು ಎಚ್ಚರಿಕೆಯಿಂದ ಇರಬೇಕಾದಂಥ ಸುದ್ದಿ ಇದು. ಬ್ಯಾಂಕ್ ಹೆಸರಿನಲ್ಲಿ ನಿಮಗೆ ಫೋನ್ ಮಾಡ್ತಾರೆ, ಹಣ ದೋಚಿಸ್ತಾರೆ. ಬೆಂಗಳೂರಲ್ಲಿ ಸಕ್ರಿಯವಾಗಿದೆ ಒಂದು ಖತರ್ನಾಕ್ ಗ್ಯಾಂಗ್ ಸ್ಟೋರಿ. KYC ಅಪ್ಡೇಟ್ ಮಾಡಿ ಅಂತ ಕರೆ ಮಾಡ್ತಾರೆ, ಯಾಮಾರಿಸ್ತಾರೆ. ಲೋಕಾಯುಕ್ತ ನಿವೃತ್ತ ರಿಜಿಸ್ಟ್ರಾರ್ಗೆ ವಂಚನೆ ಮಾಡಿರೋ ಪ್ರಯತ್ನ ನಡೆದಿದೆ. ಬ್ರೇಕಿಂಗ್ ನ್ಯೂಸ್. ಈ ಅವಾಗವಾಗಿ ಮೆಸೇಜ್ ಬರ್ತಾನೇ ಇರುತ್ತೆ ನಿಮಗೆ. ನೋ ಯುವರ್ ಕ್ಲೈಂಟ್, ನೋ ಯುವರ್ ಕ್ಲೈಂಟ್, KYC ಅಪ್ಡೇಟ್ ಮಾಡಿ. CKYನೇ ಇದೆ, ಸೆಂಟ್ರಲ್ KYCನೇ ಇದೆ. ಒಂದ್ಸಲ ಅಲ್ಲಿ ಮಾಡಿಬಿಟ್ರೆ ಮುಗೀತು. ಬಟ್ ಸ್ಟಿಲ್ ಇವ್ರು ಮಾಡ್ತಾನೆ ಇರ್ತಾರೆ. ಅದ್ರ ಬ್ಯಾಂಕ್ನವರು ಮೆಸೇಜ್ ಕಳಿಸ್ತಿರ್ತಾರೆ, ಆ ಥರ ನಾವು ಮಾಡಲ್ಲ, ನೀವು ಯಾರು ರೆಸ್ಪಾಂಡ್ ಮಾಡಬೇಡಿ ಅಂತೆಲ್ಲ. ಕೆನರಾ ಬ್ಯಾಂಕ್ ಸಿಬ್ಬಂದಿ ಅಂತ ಕರೆ ಮಾಡಿದ್ದು ವಂಚಕರು. ಮಾಹಿತಿ ಕೊಟ್ಟ ಕ್ಷಣಾರ್ಧದಲ್ಲೇ ಖಾತೆಯಿಂದ ಹಣ ದುಬುಕ್. 9 ಲಕ್ಷ ರೀ, 1 ರೂಪಾಯಿ ಅಲ್ಲ, 9 ಲಕ್ಷ ಹಣ ವರ್ಗಾವಣೆ ಮಾಡಿದ್ರು ಖತರ್ನಾಕ್ ವಂಚಕರು. ಕೂಡಲೇ ಆಗ್ನೇಯ CEN ಠಾಣೆಗೆ ದೂರು ಕೊಟ್ಟರು. ಈ ವೇಳೆ ನಿವೃತ್ತ ರಿಜಿಸ್ಟ್ರಾರ್ಗೆ ಸ್ಪಂದಿಸಿದ್ರು ಪೊಲೀಸ್ ಸಿಬ್ಬಂದಿಗಳು. ಕೆನರಾ ಬ್ಯಾಂಕ್ ಮ್ಯಾನೇಜರ್ಗೆ ಕರೆ ಮಾಡಿದ್ರು ಸಿಬ್ಬಂದಿ. ಪಿಂಚಾರ ಯಾವ ಖಾತೆಗೆ ಟ್ರಾನ್ಸ್ಫರ್ ಆಗಿತ್ತೋ ಆ ಖಾತೆಯನ್ನು ಫ್ರೀಸ್ ಮಾಡಿದ್ರು. ಹಣ ಫ್ರೀಸ್ ಮಾಡಿಸಿದ್ರು ಕೆನರಾ ಬ್ಯಾಂಕ್ ಮ್ಯಾನೇಜರ್. 10 ನಿಮಿಷ ತಡವಾಗಿದ್ರೂ ಸೈಬರ್ ಕಳ್ಳರ ಪಾಲಾಗ್ತಿತ್ತು ಹಣ. ಖಾತೆಗೆ ಹೋದ್ಮೇಲೆ ಕೂಡ ಫ್ರೀಸ್ ಆಯಿತು. ಪುಣ್ಯಕ್ಕೆ ಬಚಾವ್. ಸಮಯ ಪ್ರಜ್ಞೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅಂದರೆ ಇಮಿಡಿಯೇಟಾಗಿ ಬ್ಯಾಂಕ್ ಮ್ಯಾನೇಜರು ಅದನ್ನು ಆಕ್ಟಿವೇಟ್ ಮಾಡಿದ್ರು. ತಕ್ಷಣ ಫೋನ್ ಮಾಡಿ ಯಾವ ಬ್ಯಾಂಕ್ಗೆ, ಅಂದರೆ ಯಾವ ಖಾತೆಗೆ ವರ್ಗಾವಣೆ ಆಗಿತ್ತೋ ಆ ಖಾತೆ ಫ್ರೀಸ್ ಆಯಿತು. ಅಲ್ಲಿಗೆ ಅವ್ರ ಖಾತೆಗೆ ದುಡ್ಡು ಬಂದರೂ ಅವ್ರು ತೆಗೆಯೋಕ್ಕಾಗಬಾರ್ದು ಅನ್ನೋ ಥರ. ಹಾಗಾಗಿ ದುಡ್ಡು ಉಳೀತು. ಇಲ್ಲದಿದ್ದರೆ 9 ಲಕ್ಷ ಗುಳುಂ ಸ್ವಾಹ. ದಿನಾಂಕ 17/7/2022 ನಮ್ಮ ಸೆನ್ ಠಾಣೆ, ಸೌತ್ ಈಸ್ಟ್ ಸೆನ್ ಠಾಣೆಯಲ್ಲಿ ಸಿಬ್ಬಂದಿ ಶ್ರೀ ಪಿಂಜಾರ್ ಅಂತ ಒಬ್ಬರು ಸ್ಟಾಫ್ ಇದ್ದಾರೆ. ಅವರು ಒಬ್ಬರು ಹಿರಿಯ ನಾಗರಿಕರಾದ ಅವರು ಒಂದು ಕೆನರಾ ಬ್ಯಾಂಕ್ ಕಾಲ್ ಸೆಂಟ್ರಿಂದ ಫೋನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮುಖಾಂತರ ಫೋನ್ ಮಾಡಿ ಅವ್ರಿಗೆ ಕೇಳ್ತಾರೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಿ, ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ ನಮ್ಮ ಇದ್ರದ್ದು ಅಕೌಂಟ್ ಡೀಟೇಲ್ಸ್ ಎಲ್ಲ ಅಂತ. ಆ ಬೇಸಿಸ್ ಮೇಲೆ ಅವರೆಲ್ಲ ಕೊಟ್ಟ ನಂತರ ಈ ರೀತಿ ಇನ್ನೇನು ವಿದಿನ್ ಹಾಫ್ ಆನ್ ಅವರ್ ಟು 45 ಮಿನಿಟ್ಸ್ ಅವರು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಈ ರೀತಿ ಆಗಿದ್ದಿದೆ ಅಂತ ಹೇಳಿದ ನಂತರ ಎಚ್ಚೆತ್ತುಕೊಂಡು ನಮ್ಮ ಸಿಬ್ಬಂದಿ ಅಲರ್ಟ್ ಆಗಿದ್ದ. ಅದೇ ರೀತಿ ಇಮಿಡಿಯೇಟ್ ಆಗಿ ಅವನು FIR ಅಥವಾ ಇನ್ನಿತರ ಯಾವುದೋ ಡಾಕ್ಯುಮೆಂಟೇಶನ್ ಮಾಡ್ದೇನೆ ಫಸ್ಟ್ ಅವರು ಈ ಕೆನರಾ ಬ್ಯಾಂಕ್ ನೋಡಲ್ ಆಫೀಸರ್ ಅವ್ರಿಗೆ ಫೋನ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ನಾವು ಈ ರೀತಿ ಇಶ್ಯೂ ಆಗಿದ್ದಕ್ಕೆ ಅವರು ಇಮಿಡಿಯೇಟ್ ಆಗಿ ನಮ್ಮ ಅಕೌಂಟ್ ಅನ್ನ ಅವರು ಫ್ರೀಸ್ ಮಾಡ್ತಾರೆ. ಆ ಫ್ರೀಸ್ ಮಾಡಿದ ನಂತರ ಇಮಿಡಿಯೇಟ್ ಆಗಿ ಇಂಟ್ಯಾಕ್ಟ್ ಏನು 9 lakh rupees ಕ್ಯಾಶ್ ಅವ್ರದ್ದು ಸೇವಿಂಗ್ಸ್ ಇತ್ತು ಅದು ಇಂಟ್ಯಾಕ್ಟ್ ಆಗಿ ಅವ್ರ ಹತ್ರ ಅವ್ರ ಅಕೌಂಟ್ಗೆ ನಾವು ಫ್ರೀಸ್ ಮಾಡಿಬಿಟ್ಟು ಮತ್ತೆ ಅದನ್ನ ಕಂಪ್ಲೀಟ್ ಆಗಿ ರಿಟರ್ನ್ ಆಗಿ ಅವ್ರ ಅಕೌಂಟ್ಗೆ ಹಾಕಿ. ಇಲ್ಲಿಗೆ ಮಧ್ಯಾಹ್ನದ ಅಗ್ರವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಾಲ ನಿಮ್ಮದು.